ನಮಸ್ಕಾರ ಸ್ನೇಹಿತರೆ. ಇವರು ನಮ್ಮ ಅಕ್ಕ. ಇವರು ಆರೋಗ್ಯ ಕೆಟ್ಟಿತ್ತು. ಅದು ಆರೋಗ್ಯ ಏನು ಕೆಟ್ಟಿತ್ತು ಅಂತ ಅಂದ್ಬಿಟ್ಟಿದ್ದಾನೆ ಇವ್ರ ಬಾಯಿಂದನೇ ಕೇಳೋದ. ಅಕ್ಕ, ನಿಮ್ಮ ಹೆಸರು, ನೀವು ಯಾವ ಊರು, ನಿಮ್ಮ ವಯಸ್ಸೆಷ್ಟು? ನನಗೆ 65. ಹ್ಞೂ ಹ್ಞೂ ಹೇಳು, ನಿನ್ನ ಆರೋಗ್ಯ ಏನಾಗಿತ್ತು? ಅಂದರೆ ತುಂಬ ಸುಸ್ತಾಯ್ತಿತ್ತು. ಬಾಯಿಂದ ತುಂಬ ಬೆಳೆಯುಗಳು ಬರ್ತಿತ್ತು. ಊಟ ಸೇರ್ತಿದ್ದಿಲ್ಲ. ಎಳ್ನೀರು, ನೀರು, ಮಜ್ಜಿಗೆ ಕುಡಿದ್ರೆ ಎಲ್ಲ ವಾಮಿಂಟು. 1.5 ತಿಂಗಳು ಊಟ ಮಾಡ್ತಿಲ್ಲ. ಈಗ ತಗೊಂಡ್ಮೇಲೆ ಚೆನ್ನಾಗಿ ಊಟ ಮಾಡ್ತೀನಿ. ಡಾಕ್ಟ್ರ್ ಏನು ಹೇಳಿದ್ರು ನಿಮಗೆ? ಅವರು ಟಯರ್ಡ್ ಅದೇ ಅಂದರು. ಅಷ್ಟೇ ಹೇಳಿದ್ರು. ಥೈರಾಯ್ಡ್ ಇದೆ, ಇದು ಶುಗರು, ಬಿ ಪಿ. ಈಗ ಅವ್ರು ಮೆಡಿಸಿನ್ ಎಲ್ಲ ಕೊಟ್ಟಿದ್ರ ನಿಮಗೆ? ಅದು ತಗೋತಿದ್ರಾ? ನಿಮಗೆ ಊಟ ತಿಂಡಿ ಸೇರ್ತಿತ್ತಿಲ್ಲ. ಈಗ ನಿಮಗೆ ಸುಸ್ತು ಸಂಕಟ ಹೋಗೋದಕ್ಕೆ ಕಾರಣ ಏನು? ಏನು ತೊಗೊಂಡ್ರಿ ನೀವು? ಅದು ಇದು ನಾನು ಪಾಕೆಟ್ ತಗೋತಾ ಇಲ್ವಲ್ಲ, ಇದು ಸುಸ್ತೆಲ್ಲ ಕಡಿಮೆ ಆಯಿತು. ಇದು ತೊಗೊಂಡ್ಮೇಲೆ ನಿಮಗೆ ಸುಸ್ತು ಕಡಿಮೆ ಆಗಿದೆ, ಮತ್ತು ವಾಮಿಂಟು ಎಲ್ಲ ಬರ್ತಾಯಿದೆ. ಏನು ವಾಮಿಂಟ್ ಏನೂ ಇಲ್ಲ. ನೀರು ಚೆನ್ನಾಗಿ ಕುಡಿತೀನಿ. ನೀರು ಕುಡಿಯೋಕ್ಕಾಗ್ತಿದ್ದಿಲ್ಲ. ನಿದ್ರೆ ಜಾಸ್ತಿ, ತುಂಬ ಸುಸ್ತು. ಈಗ ಊಟ ಚೆನ್ನಾಗಿ ತಿಂತೀನಿ. ಮೊದಲು ಚರ್ಮ ಎಲ್ಲ ಹೆಂಗಿತ್ತು ನಿಮಗೆ? ಕಪ್ಪು ಆಗ್ಬಿಟ್ಟಿತ್ತು ಮೈಯೆಲ್ಲ, ಎಲ್ಲ ನರ್ಗೆ ಕಟ್ಕೊಂಡಿತ್ತು. ಈಗ ಪರವಾಗಿಲ್ಲ ಸ್ವಲ್ಪ. ಇದು ಎಷ್ಟು ದಿವಸದಿಂದ ಕುಡಿತಾ ಇದ್ದೀರಿ? ಈಗ ಆಯಿತು 13 ದಿನ. 13 ದಿನ. ನಿನ್ನೆಗೆ 14 ದಿನ. ಇವತ್ತಿಗೆ ನೀವು ತೊಗೊಂಡು ಇನ್ನು 6 ಪ್ಯಾಕೆಟ್ ಐತೆ. 20 ಪ್ಯಾಕೆಟಲ್ಲಿ 16 ದಿನ ತಗೊಂಡಿದ್ದೀರಿ. ಈ 16 ದಿನದಲ್ಲಿ ನಿಮ್ಮ ಆರೋಗ್ಯ ಎಷ್ಟು ದಿನದಲ್ಲಿ ಸುಧಾರಣೆ ಆಯಿತು? ತಗೊಂಡು 3 ದಿವಸಕ್ಕೆ 3 ಪ್ಯಾಕೆಟಲ್ಲಿ ನಿಮ್ಮ 3 ದಿನ ಆದಮೇಲೆ ನಾನು ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಆಯಿತು. ಊಟ ತಿನ್ನೋಕ್ಕೆ ಜ್ಞಾನ ಬಂತು. ನೀರು ಚೆನ್ನಾಗಿ ಕುಡಿತೀನಿ, ಊಟನೂ ಚೆನ್ನಾಗಿ ತಿಂತೀನಿ. ಹಸು ಜಾಸ್ತಿ ಆಯ್ತದೆ, ಕೆಲಸ ಎಲ್ಲ ಮಾಡ್ತೀನಿ. ಇದು ಬೇರೆ ಜನಕ್ಕೆಲ್ಲ ತಗೊಳ್ಳೋಕ್ಕೆ ಏನಂತೀರ ನೀವು? ಹೇಳ್ತೀನಿ, ಬೇರೆ ಜನ ತಗೋಬೋದಾ? ಇದು ತಗೋಬೋದು. ಚೆನ್ನಾಗಿದೆಯಾ? ಏನಾದ್ರು ನಿಮ್ಮ ಸೈಡ್ ಎಫೆಕ್ಟ್ ಆಗ್ತಾ ಇದೆಯಾ? ಇಲ್ಲ.